ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತು ನಾನು ಪಾಲಕ್ ಮತ್ತು ಸೋಯಾ ಚಂಕ್ಸ್ ಉಪಯೋಗಿಸಿ ಒಂದೊಳ್ಳೆ ಅದ್ಭುತವಾಗಿರೋ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾಯಿದ್ದೀನಿ. ಮಾಡೋದಂತೂ ತುಂಬ ಸುಲಭ, ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ನಾನಿಲ್ಲಿ ಕುಕ್ಕರ್ಗೆ 2 ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಎಲ್ಲ ಥರ ಸ್ಪೈಸಸ್ಸು, ಸಣ್ಣದಾಗಿ ಚಾಪ್ ಮಾಡಿರೋ ಆನಿಯನ್, ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಹಾಗೆ ಹಸಿಮೆಣಸಿಕಾಯಿ, ಪಾಲಕು, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲಿ 1/2 ಸ್ಪೂನ್ ಅರಿಶಿಣದ ಪುಡಿ, ಸಣ್ಣದಾಗಿ ಚಾಪ್ ಮಾಡಿರೋ ಟೊಮೆಟೊ, ಪೇಸ್ಟ್ ರೆಡಿಯಾಗಿದೆ. ಇದರ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿರೋ ಸೋಯಾ ಚಂಕ್ಸ್. ಕಾಲು ಟೀ ಸ್ಪೂನ್ ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ, ಹಾಗೆ ಕೆನೆ ಮೊಸರು, ಇದಕ್ಕೆ ಬೇಕಾದಷ್ಟು ನೀರು. ನಾನಿಲ್ಲಿ 2 ಕಪ್ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 4 ಲೋಟ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕುದಿ ಬಂದ ತಕ್ಷಣ ನೆನೆಸಿಟ್ಟಿರೋ ಅಕ್ಕಿ ಹಾಕಿದ್ರೆ ಮುಗೀತು. ಒಂದು ವಿಸಿಲ್ ಬಂದರೆ ಪಾಲಕ್ ಮತ್ತು ಸೋಯಾ ಚಂಕ್ಸ್ ಉಪಯೋಗಿಸಿ ಮಾಡಿರೋ ಪಲಾವ್ ರೆಡಿ. ನಾವು ಕೊಡೋ ಬ್ರೇಕ್ಫಾಸ್ಟಲ್ಲಿ ಪ್ರೋಟೀನ್ ಇರೋದು ತುಂಬ ಇಂಪಾರ್ಟೆಂಟು. ಯಾವುದಾದ್ರು ಒಂದು ರೂಪದಲ್ಲಿ ಪ್ರೋಟೀನ್ನ ಆ್ಯಡ್ ಮಾಡಿ, ರುಚಿ ಜೊತೆಗೆ ಹೆಲ್ತು ಚೆನ್ನಾಗಿರುತ್ತೆ. ಮತ್ತೊಂದು ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.